ನಮಸ್ಕಾರ ವೀಕ್ಷಕರೇ, ಇನ್ವೆಸ್ಟ್ಮೆಂಟ್ ಡೈರೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಬಗ್ಗೆ ತಿಳಿದುಕೊಳ್ಳೋಣ. ಹೊಸದಾಗಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡುವವರು ಈ ವಿಡಿಯೋವನ್ನು ಪೂರ್ತಿ ನೋಡಿ. ಈ ವಿಡಿಯೋದಲ್ಲಿ ನಾವು ಮ್ಯೂಚುವಲ್ ಫಂಡ್ ಹೇಗೆ ಕೆಲಸ ಮಾಡುತ್ತೆ ಮತ್ತು ನಾವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರೆ ನಮಗೆ ಬೆನಿಫಿಟ್ಸ್ ಅಂದರೆ ಉಪಯೋಗಗಳು ಏನು ಎಂದು ತಿಳಿದುಕೊಳ್ಳೋಣ. ಮೊದಲಿಗೆ ಮ್ಯೂಚುವಲ್ ಫಂಡ್ ಹೇಗೆ ಕೆಲಸ ಮಾಡುತ್ತೆ ಎಂದು ತಿಳಿದುಕೊಳ್ಳೋಣ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಈ ಸರ್ಕಲನ್ನು ಗಮನಿಸಿ. ಇನ್ವೆಸ್ಟರ್ಸ್ ಅಂದರೆ ಯಾರು ಮ್ಯೂಚುವಲ್ ಫಂಡಲ್ಲಿ ದುಡ್ಡು ಹಾಕುತ್ತಾರೋ ಅವರನ್ನು ಇನ್ವೆಸ್ಟರ್ಸ್ ಎಂದು ಕರೆಯುತ್ತಾರೆ. ನಾವು ಇನ್ವೆಸ್ಟ್ ಮಾಡಿದ ಹಣವನ್ನು ಫಂಡ್ ಮ್ಯಾನೇಜರ್ ತೆಗೆದುಕೊಂಡು ಅವರು ನಮ್ಮ ಹಣವನ್ನು ಮ್ಯಾನೇಜ್ ಮಾಡುತ್ತಾರೆ. ಅವರು ನಮ್ಮ ಹಣಕ್ಕೆ ಎಲ್ಲಿ ಜಾಸ್ತಿ ಬಡ್ಡಿ ಸಿಗುತ್ತದೆಯೋ ಅದರ ಮೇಲೆ ಇನ್ವೆಸ್ಟ್ ಮಾಡುತ್ತಾರೆ. ಅವರು ಇನ್ವೆಸ್ಟ್ ಮಾಡಿದ ಹಣಕ್ಕೆ ರಿಟರ್ನ್ಸ್ ಸೇರುತ್ತದೆ. ಕೆಲವು ವರ್ಷಗಳ ನಂತರ ರಿಟರ್ನ್ಸ್ ಜೊತೆಗೆ ಇನ್ವೆಸ್ಟ್ ಮಾಡಿದ ಹಣವನ್ನು ಸೇರಿಸಿ ಇನ್ವೆಸ್ಟರ್ಸ್ಗೆ ಕೊಡುತ್ತಾರೆ. ಇದೇ ರೀತಿ ಮ್ಯೂಚುವಲ್ ಫಂಡ್ ವರ್ಕ್ ಆಗುವುದು. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡುವವರು ಮಿನಿಮಮ್ ಅಂದರೂ 5 ವರ್ಷಕ್ಕಿಂತ ಜಾಸ್ತಿ ಮಾಡಬೇಕು. ಆವಾಗಲೇ ಅದರ ಬೆನಿಫಿಟ್ಸ್ ಸಿಗ್ತಾ ಹೋಗುತ್ತೆ. ನೀವೇನಾದರೂ 1 ವರ್ಷ 2 ವರ್ಷಕ್ಕೆ ಮ್ಯೂಚುವಲ್ ಫಂಡ್ ನಿಲ್ಲಿಸ್ಬಿಟ್ರೆ ಅದರ ಉಪಯೋಗಗಳು ಸಿಗುವುದಿಲ್ಲ. ಇವಾಗ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದವ್ರಿಗೆ ಬೆನಿಫಿಟ್ಸ್ ಅಂದರೆ ಉಪಯೋಗ ಏನೇನು ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದು ಫ್ಲೆಕ್ಸಿಬಲ್ ಇನ್ವೆಸ್ಟ್ಮೆಂಟ್ ಟೆನ್ಯೂರ್. ಫ್ಲೆಕ್ಸಿಬಲ್ ಇನ್ವೆಸ್ಟ್ಮೆಂಟ್ ಟೆನ್ಯೂರ್ ಅಂದರೆ ನಮಗೆ ಎಷ್ಟು ವರ್ಷ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅಷ್ಟು ವರ್ಷ ನಾವು ಡಿಸೈಡ್ ಮಾಡ್ಬೋದು, ನಾವು ಲಾಕ್ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ಮಿನಿಮಮ್ ಇಷ್ಟು ವರ್ಷವೇ ಇನ್ವೆಸ್ಟ್ ಮಾಡಬೇಕು ಅಂತ ಇಲ್ಲ. ಬೇಕಾದ್ರೆ ನಮ್ಗೆ ಎಷ್ಟು ವರ್ಷ ಇನ್ವೆಸ್ಟ್ ಮಾಡಬೇಕು ಅಂತ ಅನಿಸುತ್ತೋ ಅಷ್ಟು ವರ್ಷ ಇನ್ವೆಸ್ಟ್ ಮಾಡ್ಬೋದು. ಈಗ ಎರಡನೇ ಬೆನಿಫಿಟ್ಸ್ ಬಂದು ಕನ್ವಿನಿಯೆಂಟ್ ಆ್ಯಂಡ್ ಹೆಸಲ್ ಫ್ರೀ. ಹಾಗಂದರೆ ಯಾವುದೇ ರೀತಿ ಇನ್ವೆಸ್ಟ್ ಮಾಡೋಕ್ಕೆ ತೊಂದರೆ ಆಗುವುದಿಲ್ಲ, ಸುಲಭವಾಗಿ ಇನ್ವೆಸ್ಟ್ ಮಾಡುವುದು ಎಂದರ್ಥ. ಈಗ ಮೂರನೇ ಬೆನಿಫಿಟ್ ನೋಡೋದಾದರೆ ಮಿನಿಮಲ್ ಪೇಪರ್ ವರ್ಕ್, ಅಂದರೆ ಪೇಪರ್ ವರ್ಕ್ ತುಂಬ ಕಮ್ಮಿ ಇರುತ್ತದೆ. ಈ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಂದರೆ ಆ ಡಾಕ್ಯುಮೆಂಟ್ಸ್ ಬೇಕು, ಈ ಸರ್ಟಿಫಿಕೇಟ್ ಇದ್ರೇ ಇನ್ವೆಸ್ಟ್ ಮಾಡೋದು, ಆ ಥರ ಯಾವುದೇ ರೂಲ್ಸ್ ಇಲ್ಲ. ಅದರಲ್ಲೂ ನೀವೇನಾದರೂ ಆನ್ಲೈನ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರೆ ಆಲ್ಮೋಸ್ಟ್ 0 ಪೇಪರ್ ವರ್ಕ್ ಇರುತ್ತದೆ. ಈಗ ನಾಲ್ಕನೇ ಬೆನಿಫಿಟ್ ಬಂದು SIP ಪವರ್ ಆಫ್ ಕಾಂಪೌಂಡಿಂಗ್. ಹೌದು, ನೀವು ಮ್ಯೂಚುವಲ್ ಫಂಡಲ್ಲಿ SIP ಮಾಡಬಹುದು. SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ತಿಂಗಳು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ₹100 ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನಿಮ್ಮ ಹಣಕ್ಕೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಬೇಕಿದ್ದರೆ ಮ್ಯೂಚುವಲ್ ಫಂಡ್ ಅದಕ್ಕೆ ಒಳ್ಳೆಯ ವೇದಿಕೆಯಾಗಿರುತ್ತದೆ. ಪವರ್ ಆಫ್ ಕಾಂಪೌಂಡಿಂಗ್ ಹೇಗೆ ಕೆಲಸ ಮಾಡುತ್ತದೆ ಎಂದು ತಿಳಿಯಬೇಕಾದರೆ ಈ ವಿಡಿಯೋದ ಕೊನೆಯಲ್ಲಿ ಆ ವಿಡಿಯೋ ಸಹ ಡಿಸ್ಪ್ಲೇ ಆಗುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಆ ವಿಡಿಯೋವನ್ನು ನೋಡಬಹುದು. ಈಗ ಐದನೇ ಬೆನಿಫಿಟ್ಸ್ ನೋಡೋದಾದರೆ ಮ್ಯಾನೇಜ್ ಇನ್ಫ್ಲೇಷನ್. ಹಾಗಂದರೆ ನಮ್ಮ ದೇಶದ ಇನ್ಫ್ಲೇಷನ್ 4.6 ಇಂದ 7% ತನಕ ವೇರಿ ಆಗುತ್ತಾ ಇರುತ್ತದೆ. ಅದಕ್ಕೋಸ್ಕರ ನಾವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರೆ ಇನ್ಫ್ಲೇಷನನ್ನು ಬೀಟ್ ಮಾಡಬಹುದು. ನಿಮಗೆ ಇನ್ಫ್ಲೇಷನ್ ಹೇಗೆ ವರ್ಕ್ ಆಗುತ್ತದೆ, ಇನ್ಫ್ಲೇಷನ್ ಎಂದರೆ ಏನು ಎಂದು ತಿಳಿಯಬೇಕಾದರೆ ಈ ವಿಡಿಯೋದ ಕೊನೆಯಲ್ಲಿ ಆ ವಿಡಿಯೋ ಸಹ ಡಿಸ್ಪ್ಲೇ ಆಗುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಆ ವಿಡಿಯೋವನ್ನು ನೋಡಬಹುದು. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವುದು ಮ್ಯೂಚುವಲ್ ಫಂಡ್ ಪ್ರತಿ ವರ್ಷ ಕೊಡುವ ರಿಟರ್ನ್ ಆಗಿರುತ್ತದೆ. ನೀವೇನಾದರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದರೆ ನಮ್ಮ ದೇಶದ ಇನ್ಫ್ಲೇಷನ್ಗಿನ್ನ 5 ರಿಂದ 6% ಜಾಸ್ತಿ ರಿಟರ್ನ್ಸ್ ಕೊಡುತ್ತಿತ್ತು. ಈಗ ಆರನೇ ಬೆನಿಫಿಟ್ ನೋಡೋದಾದರೆ ಟ್ಯಾಕ್ಸೇಷನ್ ಬೆನಿಫಿಟ್. ಅಂದರೆ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡುವುದರ ಮೂಲಕ ನಿಮ್ಮ ಟ್ಯಾಕ್ಸನ್ನು ಉಳಿಸಬಹುದು. ಅದು ಹೇಗೆ ಅಂದರೆ ಸೆಕ್ಷನ್ 80C ಅಂಡರಲ್ಲಿ 1.5 ಲಕ್ಷ ತನಕ ನೀವು ಟ್ಯಾಕ್ಸನ್ನು ಉಳಿಸಬಹುದು. ನೀವೇನಾದರೂ ಟ್ಯಾಕ್ಸ್ ಉಳಿಸಲು ನೋಡುತ್ತಿದ್ದರೆ ಮ್ಯೂಚುವಲ್ ಫಂಡ್ ಒಂದು ಒಳ್ಳೆಯ ಅವಕಾಶ ಆಗುತ್ತದೆ. ಏಳನೇ ಬೆನಿಫಿಟ್ ನೋಡೋದಾದರೆ ಸೇಫ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಆಗಿರುತ್ತದೆ. ಹಾಗೆಂದರೆ ಇದು ಸೆಬಿಯ ಅಂಡರಲ್ಲಿರುತ್ತದೆ. ನಿಮಗೆ ಸೆಬಿ ಎಂದರೇನು, ಅದು ಹೇಗೆ ಕೆಲಸ ಮಾಡುತ್ತದೆ ಎಂದು ನಿಮಗೆ ಗೊತ್ತಿಲ್ಲ ಅಂದರೆ ನಾವು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಅದಕ್ಕೋಸ್ಕರ ಮ್ಯೂಚುವಲ್ ಫಂಡ್ ಸೇಫ್ ಎಂದು ಕರೆಯುತ್ತಾರೆ. ಮತ್ತು ಟ್ರಾನ್ಸ್ಪರೆಂಟ್ ಎಂದರೆ ನಾವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರೋ ಹಣವನ್ನು ಟ್ರ್ಯಾಕ್ ಮಾಡಬಹುದು.
ನಾವು ಮುಂದಿನ ವಿಡಿಯೋದಲ್ಲಿ ಯಾವ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬಹುದು, ಹೇಗೆ ಮಾಡುವುದು ಎಂದು ಚರ್ಚಿಸೋಣ. ಈ ವಿಡಿಯೋಗಳ ಉದ್ದೇಶ ಹಣಕಾಸಿನ ಶಿಕ್ಷಣವು ಮತ್ತು ಹಣಕಾಸಿನ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಅಗತ್ಯವಾದ ಕೌಶಲ್ಯವನ್ನು ಕಲಿಸುತ್ತದೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಕೊನೆಯ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.